MR ಸ್ಕ್ಯಾನಿಂಗ್ ಮಾಡಿಸಿದ್ರಿ ರೀ ಬಾಗಲಕೋಟೆ ಬಿಜಾಪುರ ಮಾಡಿಸಿದ್ರಿ ರೀ ಎಲ್ಲಿ ಅದು ಮಾಡಿದ್ರು ಅದು ಕವರ್ ಆಗಲಿಲ್ಲ ರೀ ನನಗೆ. ಹಿಂಗಾಗಿ ಮೆಡಿಸಿನ್ ತೊಗೊಂಡು ನಮಗೂ ಭಾಳ ಇದು ಆಗಿಬಿಡ್ತು ರೀ. ಮತ್ತು ಅವರು ಡಾಕ್ಟ್ರು ಏನು ಹೇಳ್ತಾರೆ ರೀ, ಇಲ್ಲ ನೀವು ರೆಸ್ಟ್ ತೊಗೋಬೇಕು, ಒಟ್ಟು ಬೆಡ್ ರೆಸ್ಟು, ಒಂದು ಸೆರಿಗೆ ಕೂಡ ಎತ್ತಬಾರ್ದು, ನೀವು ಆಪ್ರೇಷನ್ ಲೆಕ್ಕಕ್ಕೆ ಬರಬೇಡ್ರಿ ಅಂತೇಳಿ ಹೇಳಿದ್ರಿ ಅವರು. ಏನು ಮಾಡಿದ್ರು ಕೂಡ ನನಗೇನೋ ಅಷ್ಟೇನು ಇದು ಆಗಲಿಲ್ಲ ರೀ. ಅಲ್ಲ ದೇವ್ರ ಆಶೀರ್ವಾದ ಅದು ಏನೋ ಹೆಂಗಾಯ್ತು. ನಮ್ಮ ಅಣ್ಣನ ಮಗಳು ಇಲ್ಲೇ ಅದಾಡ್ರಿ, ಅವರು ಏನು ಹೇಳಿದ್ರು, ನಿಮಗೆ ಈ ಸರಕೇರ್ ಬಗ್ಗೆ ಪರಿಚಯ ಮಾಡಿಸ್ತವ್ರು ಯಾರು? ನಮ್ಮ ಅಣ್ಣನ ಮಗಳು, ನಮ್ಮ ಅಣ್ಣನ ಮಗಳು ರೇಣುಕಾರಿ. ರೇಣುಕಮ್ಮನ? ಹೌದು. ಅಮ್ಮನಿಗೆ ಒಂದು ಒಮ್ಮೆ ಜೋರಾಗಿ ಚಪ್ಪಾಳೆ. ಹಾಗೆ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಹೇಳೋದಕ್ಕೆ ಜಸ್ಟಿಗೆ ಟ್ಯಾಂಕ್ಸ್ ಹೇಳಿದ್ರು ಇದು ಆಗ್ಲಕ್ಕಿಲ್ಲ ರೀ. ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಹೌದು ರೀ ಮೇಡಮ್ ರೇ. ಓಕೆ. ಅದು ಒಂದು ಭಾಳ ನಮ್ಗೆ ಇದೊಂದು ಬಂದಂಗೆ ಆಯ್ತು ಅದು. ಆದ್ದರಿಂದ ಈಗ ನನಗೆ ಭಾಳ ಸಂತೋಷ ಆಗೈತೆ ರೀ. ಸರಕೇರ್ ಸಿಕ್ಕಿರೋದ್ರಿಂದ ತುಂಬ ಸಂತೋಷ. ಭಾಳ ಸಂತೋಷ ಆಗೈತೆ ರೀ ಅದು. ಅಪ್ಪ ನೀವು MRI ಸ್ಕ್ಯಾನಿಂಗಿಗೆ ಹೋಗಿದ್ರಲ್ವಾ? ಹೌದ್ರಿ ಮೇಡಮ್. ಮಾಡಿಸಿದಿರಲ್ವಾ? ಎಷ್ಟು ಹಣ ಖರ್ಚು ಮಾಡಿದ್ದೀರಾ? ಸುಮಾರು ಒಂದು ಯಾವಲ್ಲಿ ಬಾಗಲಕೋಟೆಗೆ ರೀ ಒಂದು 10,000-12,000 ಖರ್ಚು ಮಾಡೀನಿ ರೀ ಮೇಡಮ್ ನಾನು. 10,000-12,000 ಮೆಡಿಸಿನಕ್ಕರೆ ಲೆಕ್ಕನೇ ಅಲ್ರಿ. ಅದಕ್ಕಂಕರೆ ಅದು ಏನು ಇದನ್ನೇ ಇಲ್ಲ ರೀ. ಅದು MR ಸ್ಕ್ಯಾನಿಂಗಿಗೆ ಎಷ್ಟು ಬಂದೈತೆ ರೀ, ಮೆಡಿಸಿನ್ದು ಭಾಳ ಇದು ಆಯ್ತು ರೀ ಮೇಡಮ್. ಎಷ್ಟು ಟೋಟಲ್ ಅಮೌಂಟ್ ಎಷ್ಟು ಖರ್ಚು ಮಾಡಿದ್ದೀರಾ ಅಪ್ಪ? ಅದು ಲೆಕ್ಕೇನಿಲ್ಲ ಬಿಡ್ರಿ ಮೇಡಮ್. ಅವ್ರು ಕೊಡೋರ ಬೇರೆ, ನಾವು ತೋರ್ಸೋರೇ ಬೇರೆ. ನಮ್ಮ ಅಣ್ಣರ ಬ್ರದರ್ ಅದಾರ ರೀ ಬಾಗಲಕೋಟೆಗೆ ರೀ. ಅಂದಾಜು ಹೋದ್ರಿ ಅವ್ರೇನು ಲೆಕ್ಕ ಮಾಡಿಲ್ಲ ರೀ ನಮ್ಮ ಅಣ್ಣವರು. ಅಂದಾಜು ಒಂದು 25-30 ಸಾವಿರ ಆಗಿರ್ಬೋದು ರೀ ಮೇಡಮ್. ಅಂದಾಜು ಇಷ್ಟ ಆಗಿರ್ಬೋದು ಅಂತ ನನಗೆ ಅನಿಸ್ತೈತೆ ರೀ. ಅದೇನು ಪರವಾಗಿ ಆಗ್ಲಾರ್ದಂಗೆ ಆಯ್ತು ರೀ ನಮ್ಗೇನು. ನೀವು ಅಲ್ಲಿ ಎಲ್ಲ ಹೋಗಿದ್ರಲ್ವಾ? ಅಲ್ಲಿ ಎಷ್ಟು ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಒಂದು ದಿನಕ್ಕೆ? ಎಷ್ಟು ತಗೊಳ್ತಾ ಇದ್ರಿ ಟ್ಯಾಬ್ಲೆಟ್ಸ್ನ? ಅದು ಒಂದು 3 ಟೈಮ್ ಕೊಡ್ತಿದ್ದೆ ರೀ ಮೇಡಮ್. 3 ಹೊತ್ತು ಒಂದು ಖಾಲಿ ಹೊಟ್ಟೆಯನ್ನು ಕೊಡ್ತಿದ್ದೆ ರೀ, 3 ಹೊತ್ತು ಇದನ್ನು ಕೊಡ್ತಿದ್ದೆ ರೀ ಊಟ ಆದಮೇಲೆ. ಅದು ಏನು 4 ಒಂದೊಂದು 2 ಟೈಮು 4 ಗುಳಿಗೆ 5 ಗುಳಿಗೆ ಕೊಡ್ತಿದ್ದೆ ರೀ ಮೇಡಮ್. ಒಂದು ಮಧ್ಯಾಹ್ನ ಟೈಮ್ ಇರೋದ 3 ಗುಳಿಗೆ ಹಿಂಗೆ ತೊಗೊತಿದ್ದೆ ರೀ ಮೇಡಮ್. ತೊಗೊಂಡು ಸಾಕಾಗಿಬಿಟ್ಟಿರ್ತಾರೆ ನನಗೆ. ಹಿಂಗಾಗಿ ಕೆಲವೊಂದು ಟ್ಯಾಬ್ಲೆಟ್ಸು ನಾನು ವೇಸ್ಟ್ ಮಾಡೇ ಬಿಟ್ಟೀನಿ ರೀ. ಹೌದು ರೀ ಮೇಡಮ್, ತೊಗೊಳಿಲ್ಲ ರೀ. ಯಾಕಂದ್ರೆ ನನಗೆ ಸ್ವಲ್ಪ ಭಾಳ ಇದು ಅನ್ಸಕತ್ತೆ ರೀ. ಬಿಟ್ಟೇನಿ ರೀ. ಬಿಟ್ಟು ಆಯ್ತು ಬಿಡು, ಜೀವನನೇ ಇಷ್ಟೇ ಐತೆ ತಿಳ್ಕೊಂಡು ಆದೇನು ರೀ. ಏನೋ ಅದು ದೇವ್ರ ಆಶೀರ್ವಾದ. ನಮ್ಮ ರೇಣುಕ ಹೇಳ್ದು, ಬಾ ಕಾಕ ಬಾ ಇಲ್ಲಿ ನೀನು ನೋಡಮ್ಮ ಬಂದ್ರೆ ಬಾ ಅಂತ ಭಾಳ ಸೈತ್ರಿ ಹೇಳಕತ್ತೀವಿ. ನಾವು ಜರ ತೋಟ ಐತ್ರಿ, ನಮ್ಮ ತೋಟ ಪೆಟ್ಟು ರೇಷ್ಮೆ ಮಾಡೀವ್ರಿ. ಆ ರೇಷ್ಮೆ ಇದ್ರ ಗದ್ಲಕ್ಕೆ ನಾವು ಅದು ಗದ್ಲಕ್ಕೆ ಬಿದ್ದೇವ್ರೆ. ಏನೋ ಸ್ವಲ್ಪ ಕರೆಸ್ಬಿಡೋಣ್ರಿ ದೇವ್ರು. ಹೌದಾ? ಹೌದು. ಅಪ್ಪ ನೀವು ಸರಕೇರಿ ಬರುವಾಗ ನೋವಿತ್ತಲ್ವಾ? ಇವಾಗ ಸರಕೇರಿ ಬಂದಿದ್ದೀರಾ, 9 ದಿನ ಆಗಿದೆ, 10 ದಿನ ಆಗಿದೆ, 1 ದಿನ ರಜೆ ಮಾಡಿದ್ದೀರಾ. 9 ದಿನ ಬಿಡದ ಥೆರಪಿ ತಗೊಂಡಿದ್ದೀರಾ. ನಿಮಗೆ ಎಷ್ಟು ಗುಣ ಆಗಿದೆಯಪ್ಪ? ಎಷ್ಟು ನನಗೆ 6 ದಿವ್ಸಕ್ಕರ ನನಗೆ ಅವತ್ತು ನಾನು ಇಲ್ಲಿ ಬಂದು ಬೇಡಲೇ ಅದು ಅವತ್ತು ನನಗೆ ಭಾಳ ಇದು ಅನಿಸ್ತು ನನಗೆ. ಈ ಸೈಡು ಒಟ್ಟ ಮಕ್ಕೊಳಕ್ಕಾತಿದ್ದಿಲ್ಲ ರೀ, ಎಡಬುಜ್ಜ ಮಕ್ಕಳ ಹಿಂಗೆ ಆಗತ್ತ ಮಕ್ಕೊಳ್ರು ಭಾಳ ತನ ಇದ್ರು. ಅಪ್ಪರಿ ಮಕ್ಕೋಬೇಕು, ಇಲ್ಲ ಅಂತಂದ್ರೆ ಇದು ಮಕ್ಕೋಬೇಕು, ಊಟ ಮಕ್ಕೋಬೇಕು ರೀ. ಈ ಥರ ಆತೈತೆ ನನಗೆ. ಈ ಥರದ ಅವತ್ತು ನನಗೆ ಸ್ವಲ್ಪ ಸಾಯಂಕಾಲ ಓದಕ್ಕೆ ದಣದಕ್ಕಾಯ್ತು ಏನೋ ಗೊತ್ತಿಲ್ಲ. ಸಾಯಂಕಾಲ ಓದ್ ಮಕ್ಕೊಂಡು 1:30 ಹೆಸರು ಆಯ್ತು ರೀ ನನಗೆ. ಹೌದು ರೀ. ಅದು ಏನಾಗ್ಬಿಡ್ತು, ಅಲ್ಲ ಇವನ ಈ ಸೈಡ್ ಮಕ್ಕೊಟ್ಟಿನಿ, ನನಗೆ 1:30 ಹೆಸರು ಆಗದಲ್ಲ ಹೆಂಗಿದ್ವು ಅಂತ ಕೇಸಿ ಏನೋ ಒಂದು ಇದು ಅರ್ಪ ಅಂತ ಕೇಸಿ ಈ ಸೈಡ್ ಮಲಗ್ತಾ ಇರಲಿಲ್ಲ. ಇಲ್ರಿ ಮೇಡಮ್, ಜೋರಾಗಿ ಚಪ್ಪಾಳೆ. ಒಟ್ಟ ಮಕ್ಕೋತಿದ್ದೆ ಈ ಸೈಡ್ ಒಟ್ಟ ಮಕ್ಕೊಳತ್ತಿದ್ದಲ್ಲ ರೀ. ಮಗಳಿಗೆ ಭಾಳ ಸೈತ್ರಿ ಮೇಡಮ್. ಒಂದು 10-12 ವರ್ಷ ಆಯ್ತು ರೀ. 10-12 ವರ್ಷ ಆಯ್ತು ರೀ. 12 ವರ್ಷದಿಂದ ನೀವು ಆ ಸೈಡ್ ಒಟ್ಟ ಮಲಗಿಲ್ಲ? ಹೌದ್ರಿ. ಇಲ್ಲ ಜೋರಾಗಿ ಚಪ್ಪಾಳೆ ಅಮ್ಮ ಮತ್ತೊಮ್ಮೆ. ಮೇಡಮ್ ಒಟ್ಟ ಇದು ಆಗಲಿಲ್ಲ ರೀ. ಆನಂತರ ಇದು ಏನೋ ಇದು ನಾನು ಹೋಗೋದೇ ಬೇಡ ಊರಿಗೆ ಅಂತೇಳಿ ಕೇಸಿ ಹೇಳಿದ್ ನಾನು ಇಲ್ಲೇ ಇದ್ರಾತಂತ ಕೇಸಿ ನಮ್ಮ ಅಣ್ಣರಿಗೆ ಹೇಳ್ದೇನು ರೀ. ಅಣ್ಣ ಮತ್ತು 10 ವರ್ಷ ಆಗತ್ತೀನಿ ರೀ, ಯಾವ ಬರ್ತಿತ್ತಮ್ಮ ಅಂದ. ಇಲ್ಲ ಅಣ್ಣ ಸಿಂಗ ಸರಕರಿಗೆ ಹೊಂಟೆ ನಾನು ಹಿಂಗೆ ಅಂತ. ಅದು ಎಲ್ಲೋ ಅಂತಂದ್ರಿ ಅವರು.